ಈ ವಿಡಿಯೋ ಕೊನೆಯಲ್ಲಿ ದರ್ಶನ್ ಅವ್ರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಯಾರು ಮೊದಲು ಸರಿಯಾದ ಉತ್ತರ ಕೊಡ್ತಾರೋ ಅವ್ರಿಗೆ ಒಂದು ಸರ್ಪ್ರೈಸ್ ನೆಕ್ಸ್ಟ್ ವಿಡಿಯೋಲ್ಲಿ ಕಾದಿದೆ. ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ತಯಾರಿ ಶುರುವಾಗಿದೆ. ಡೆವಿಲ್ ಚಿತ್ರದ ಗ್ಲಿಮ್ಸ್ ಆಲ್ರೆಡಿ ಶೂಟಿಂಗ್ ಮುಗಿದಿದೆ. ಮತ್ತೊಂದು ಹೊಸ ಪ್ರತಿಭೆಗೆ ಹೀರೋಯಿನ್ ಆಗಿ ಅವಕಾಶ ಸಿಕ್ಕಿದೆ ದರ್ಶನ್ ಅವರ ಚಿತ್ರದಲ್ಲಿ. ದರ್ಶನ್ ಅವರು ಹಾಗೆ ಪ್ರೇಮ್ ಅವರ ಕಾಂಬಿನೇಷನ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರದ ಟೈಟಲ್ ನಿಜವಾಗ್ಲೂ ರಿವೀಲ್ ಆಗುತ್ತಾ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೋಜು. ಈ ವಿಡಿಯೋನ ಒಂದು ಸ್ವಲ್ಪ ವಿಭಿನ್ನವಾಗಿ ಮಾಡೋಣ ಅಂತ ಒಂದು ಕಾಂಪಿಟೇಷನ್ ಥರ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಯಾರು ಮೊದಲು ಕರೆಕ್ಟಾಗಿ ಉತ್ತರ ಕೊಡ್ತಾರೋ ಅವ್ರಿಗೆ ಮುಂದಿನ ವಿಡಿಯೋಲಿ ಒಂದು ಸರ್ಪ್ರೈಸ್ ಕಾದಿದೆ. ಈ ವಿಡಿಯೋ ದರ್ಶನ್ ಅವ್ರ ಬಗ್ಗೆ ಮಾಡಿದ್ದರಿಂದ ದರ್ಶನ್ ಅವ್ರ ಬಗ್ಗೆನೇ ಒಂದು ಪ್ರಶ್ನೆ ಇರುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡೋದು ಮಾತ್ರ ಮರಿಬೇಡಿ. ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ತಯಾರಿಗಳು ಅದ್ಭುತವಾಗಿ ನಡೀತಾ ಇದೆ. ಫ್ಯಾನ್ಸ್ ಅವರಿಂದ ಆಗಿರ್ಬೋದು, ದರ್ಶನ್ ಅವ್ರ ಕಡೆಯಿಂದ ಆಗಿರ್ಬೋದು, ಅಥವಾ ಸಿನಿಮಾ ತಂಡಗಳಿಂದ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ಮೊದಲನೇದಾಗಿ ದರ್ಶನ್ ಅವರ ಮುಂದಿನ ಸಿನಿಮಾ ಡೆವಿಲ್ ಚಿತ್ರದ ಹೀರೋಯಿನ್ ಅನೌನ್ಸ್ ಆಗಿದ್ದಾರೆ. ಅದು ನಮ್ಮ ತುಳುನಾಡಿನ ರಚನಾ ರಾಯ್ ಅವರು ಅಂತ. ಇದು ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ತೀನಿ. ಯಾಕಂದರೆ ಇವರು ಮೊದಲನೇದಾಗಿ ಒಬ್ಬ ಹೊಸ ಪ್ರತಿಭೆ. ಅದಲ್ಲದೆ ದರ್ಶನ್ ಅವರು ಮತ್ತೊಂದು ಬಾರಿಗೆ ಈ ಥರ ನಮ್ಮ ಮಣ್ಣಿನ ಕಲಾವಿದರಿಗೆ ಇನ್ನೊಂದು ಅವಕಾಶ ಕೊಡ್ತಾರೆ. ಅದು ಸಣ್ಣ ಪುಟ್ಟ ರೋಲ್ಗಳಲ್ಲ, ಇದು ಒಂದು ಮೇಜರ್ ಅವ್ರ ಆಪೋಸಿಟ್ ಮೇನ್ ಲೀಡ್ ಅಂತ ಹೇಳ್ಬೋದು. ಸೊ ಇದು ತುಂಬ ಒಳ್ಳೆಯ ಸೈನ್ ಅಂತ ಹೇಳ್ತೀನಿ. ದರ್ಶನ್ ಅವರು ಈ ಥರ ಮಾಡೋದ್ರಿಂದ ಹೊಸಬರಿಗೆ ತುಂಬ ಅವಕಾಶಗಳು ಸಿಗ್ತಾ ಇರುತ್ತೆ. ಅದು ನಮ್ಮ ಕರ್ನಾಟಕದ ಕಲಾವಿದರಿಗೆ ಅಂತೂ ಇದು ತುಂಬ ಒಳ್ಳೆಯ ವಿಷಯ ಅಂತ ನಾನು ಹೇಳ್ತೀನಿ. ಇದು ನಿಜವಾಗ್ಲೂ ದರ್ಶನ್ ಅವರ ದೊಡ್ಡ ಗುಣ, ಹಾಗೆ ಇಂಡಸ್ಟ್ರಿಗೆ ಮಾಡ್ತಾರಂಥ ಒಂದು ಸಣ್ಣ ಕೊಡುಗೆ ಅಂತ ಹೇಳ್ತೀನಿ. ಯಾಕಂದರೆ ಅವರು ಈಸಿಯಾಗೆ ಒಂದು ಬೇರೆ ಸ್ಟೇಟಿನ ಒಂದು ದೊಡ್ಡ ಸೂಪರ್ ಸ್ಟಾರ್ನ ಅವ್ರ ಆಪೋಸಿಟ್ ಕರ್ಕೊಂಬರ್ಬೋದಾಗಿತ್ತು. ಇದೇ ಮಾಡ್ತಾ ಇದ್ದವರು ಮುಂಚೆ. ಆದರೆ ಅದು ಬೇಡ, ನಮ್ಮ ಕಲಾವಿದರಿಗೆ ಒಂದು ಅವಕಾಶ ಕೊಡೋಣ ಅಂತ ಹೇಳಿ ಈ ಥರ ಮಾಡ್ತಾ ಇರೋದು. ಇದು ನಿಜವಾಗ್ಲೂ ದರ್ಶನ್ ಅವ್ರು ಮಾತ್ರ ಅಲ್ಲ, ಎಲ್ಲ ಕನ್ನಡ ಹೀರೋಗಳು ಇದನ್ನ ಫಾಲೋ ಮಾಡಬೇಕು ಅಂತ ನಾನು ಹೇಳ್ತೀನಿ. ಡೆವಿಲ್ ಚಿತ್ರದ ಗ್ಲಿಮ್ಸ್ ರಿಲೀಸ್ ಆಗ್ತಾಯಿದೆ ಅಂತ ಅದರ DOP ಆದಂಥ ಸುಧಾಕರ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಸೊ ನಾನು ಮೇಯ್ನಾಗಿ ಕಾಯ್ತಾ ಇರೋದು ಇದು ಎಂಥ ಚಿತ್ರ ಅಂತ. ಯಾಕಂದರೆ ಒಬ್ರೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ. ಇದೊಂದು ಪೊಲಿಟಿಕಲ್ ಡ್ರಾಮಾ ಇರ್ಬೋದು, ಇನ್ನೊಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಅಂಡರ್ ವರ್ಲ್ಡ್ ಗ್ಯಾಂಗ್ಸ್ಟರ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ಥರದ ಚಿತ್ರ ಅಂತ ಆ ಗ್ಲಿಮ್ಸ್ ನೋಡಿ ನಮ್ಗೆ ಗ್ಯಾರಂಟಿ ಒಂದು ಐಡಿಯಾ ಬಂದೇ ಬರುತ್ತೆ. ಸೊ ನಾನು ನಿಜವಾಗ್ಲೂ ಅದಕ್ಕೆ ಕಾಯ್ತಾ ಇದ್ದೀನಿ. ಅದರ ಶೂಟಿಂಗ್ ಕೂಡ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಎಡಿಟಿಂಗ್ ವರ್ಕ್ ಮಾತ್ರ ಬಾಕಿ ಇದೆ ಅಂತ ಆಲ್ರೆಡಿ ಸುದ್ದಿ ಇದೆ. ಸೊ ಹೇಗಿರುತ್ತೆ ಅಂತ ನಾವು ದರ್ಶನ್ ಅವರ ಹುಟ್ಟುಹಬ್ಬದಂದು ನಾವು ಕಾದು ನೋಡಬೇಕಾಗಿದೆ. ಡೆವಿಲ್ ಚಿತ್ರದ ನಿರ್ದೇಶಕರಾದಂತಹ ಮಿಲನ ಪ್ರಕಾಶ್ ಅವರು ಇದಕ್ಕಿಂತ ಮುಂಚೆ ಮಾಡಿರೋ ಸಿನಿಮಾಗಳೆಲ್ಲ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಇದಕ್ಕಂತಲೇ ಪ್ರಿಪೇರ್ ಆಗಿ ಬಂದಿದ್ದಾರೆ ಈ ಸಿನಿಮಾ ಎಸ್ಪೆಷಲಿ ಮಾಡೋಕ್ಕೆ ಅಂತ. ಸೊ ಅವರು ಯಾವ ಥರದ ಪ್ರಿಪ್ರೇಷನ್ ಮಾಡಿದ್ದಾರೆ, ಹಾಗೆ ಅವರು ಅವರ ಕಂಫರ್ಟ್ ಝೋನ್ ಬಿಟ್ಟು ಆಚೆ ಬರ್ತಾರಾ, ಒಂದು ಗ್ಯಾಂಗ್ಸ್ಟರ್ ಥ್ರಿಲ್ಲರ್ ಸಿನಿಮಾ ಮಾಡ್ತಾರಾ ಅಂತ ನಮಗೆ 16th ಗ್ಯಾರಂಟಿ ಗೊತ್ತಾಗುತ್ತೆ. ಎರಡನೇ ಅಪ್ಡೇಟ್ ಏನಪ್ಪ ಅಂತ ಕೇಳಿದ್ರೆ, KVN ಪ್ರೊಡಕ್ಷನ್ಸಲ್ಲಿ ಬರ್ತಾ ಇರೋಂಥ ಒಂದು ಸಿನಿಮಾ ಪ್ರೇಮ್ ಹಾಗೆ ದರ್ಶನ್ ಅವರ ಕಾಂಬಿನೇಷನಲ್ಲಿರೋ ಸಿನಿಮಾ. ಅದರ ಟೈಟಲ್ February 16th ದರ್ಶನ್ ಅವರ ಹುಟ್ಟುಹಬ್ಬದಂದು ರಿಲೀಸ್ ಆಗ್ತಾಯಿದೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಸೊ ನನ್ನ ಪ್ರಕಾರ ಇದು ಮೋಸ್ಟ್ಲಿ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಪ್ರೇಮ್ ಅವರು ಫಸ್ಟ್ ಆಫ್ ಆಲ್ KD ಸಿನಿಮಾದ ಶೂಟಿಂಗಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಅದು ಕೊನೆ ಹಂತದಲ್ಲಿದೆ. ನೋರಾ ಫತೇಹಿ ಅವ್ರ ಜೊತೆ ಒಂದು ಸಾಂಗ್ ಕೂಡ ಅನೌನ್ಸ್ ಮಾಡಿದ್ದಾರೆ ಅವರು. ಸೊ ಈ ಟೈಮಲ್ಲಿ ದರ್ಶನ್ ಅವರ ಟೈಟಲ್ನ ಅವ್ರು ರಿಲೀಸ್ ಮಾಡೋದು ನಂಗೆ ನಿಜವಾಗ್ಲೂ ಡೌಟ್ ಅಂತ ಅನಿಸ್ತದೆ. ಪ್ರೇಮ್ ಅವರು ಒಂದು ಪ್ರಮೋಷನಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಿ ಮಾಡೋವಂಥ ಡೈರೆಕ್ಟರ್ ಅಂತ ಹೇಳ್ಬೋದು. ಸೊ ಅವ್ರಿಗೆ ಇಂಥ ಒಂದು ದೊಡ್ಡ ಸಿನಿಮಾ ಅವಕಾಶ ಸಿಕ್ಕಿದಾಗ ಇದನ್ನ ಒಂದು ಸಣ್ಣದಾಗೆ ಒಂದು ಟೈಟಲ್ ಬಿಟ್ಬಿಡೋದು ನನಗೆ ಯಾಕೋ ಡೌಟ್ ಅನಿಸ್ತದೆ. ಅವರು ಇದನ್ನು ಮೋಸ್ಟ್ಲಿ ಅವರ KD ಸಿನಿಮಾ ರಿಲೀಸ್ ಆಗಿದ್ದ ನಂತರ ಅಥವಾ ಡೆವಿಲ್ ಚಿತ್ರದ ರಿಲೀಸ್ ನಂತರ ಅವರು ಮೋಸ್ಟ್ಲಿ ಇದ್ರ ಬಗ್ಗೆ ಪ್ರಮೋಷನ್ ಶುರು ಮಾಡ್ತಾರೆ. ಸೊ ಇದು ಸಣ್ಣದಾಗಿ ಅವರು ಸುಮ್ಮನೆ ಟೈಟಲ್ ಅನೌನ್ಸ್ ಮಾಡೋದು ನನಗೆ ನಿಜವಾಗ್ಲೂ ಡೌಟ್ ಇದೆ. ಬಟ್ ಮಾಡಿದ್ರೂ ಮಾಡ್ಬೋದು ಅಂತ ಹೇಳ್ಬೋದು. ಸೊ 16th ನಮಗೆ ಇದಕ್ಕೆಲ್ಲದಕ್ಕೂ ಉತ್ತರ ಸಿಗುತ್ತೆ. ಕೊನೆಯದಾಗಿ ಈ ವಿಡಿಯೋವಿನ ಪ್ರಶ್ನೆಗೆ ಬಂದುಬಿಡೋಣ. ಸೊ ಇವಾಗ ನಾನೊಂದು ಕ್ಲಿಪ್ನ ಪ್ಲೇ ಮಾಡ್ತೀನಿ. ಇದು ಯಾವ ಚಿತ್ರದ್ದು ಅಂತ ಯಾರು ಮೊದಲು ಕರೆಕ್ಟಾಗಿ ಹೇಳ್ತಾರೋ ಅವ್ರಿಗೆ ಮುಂದಿನ ವಿಡಿಯೋಲಿ ಒಂದು ಸರ್ಪ್ರೈಸ್ ಕಾದಿದೆ. ಅವಳು ನನ್ನ ಕಣ್ಣು ಕಾಣ್ತಾನೇ ಇರಬೇಕು. ಒಂದೇ ಒಂದು ಕ್ಷಣ ಕೂಡ ಮಿಸ್ ಆಗಬಾರ್ದು. ಅದಕ್ಕೆ ಎಲ್ಲ ರೂಮಲ್ಲೂ ಕ್ಯಾಮ್ರಾ ಫಿಕ್ಸ್ ಮಾಡಿಸಿರೋದು. ಅವಳನ್ನ ನಾನು ನೋಡ್ತಾನೇ ಇರಬೇಕು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಾಗೆ ಈ ಪ್ರಶ್ನೆದ ಸರಿಯಾದ ಉತ್ತರನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಒಂದೊಂದು ಕಮೆಂಟ್ನೂ ಓದ್ತೀನಿ ಅಂತ ಹೇಳ್ತಾ ನಿಮ್ಮನ್ನ ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಮೋಜ ಕಡೆಯಿಂದ ಟೇಕ್ ಕೇರ್.